ನಾನೇನ್ ದೊಡ್ಡ ಲೀಡರ್ ನೇತೃತ್ವ ತಗೊಳ್ಳೋಕೆ ಸೀನಿಯರ್ MLA ಸರ್. ಇಲ್ಲಿ ನೋಡ್ರಿ, ನಾನ್ ಸೀನಿಯರ್ MLA JDS ನಲ್ಲಿ. ಐ ಆಮ್ ಜೂನಿಯರ್ MLA ಇನ್ ಕಾಂಗ್ರೆಸ್. ಫಸ್ಟ್ ಟೈಮ್ MLA ಇನ್ ಕಾಂಗ್ರೆಸ್. ನಾನು ಸೀನಿಯಾರಿಟಿ ಇದ್ದಿದ್ದು ಅಲ್ಲಿ. ಇಲ್ಲಿ ನಾನು ಜೂನಿಯರ್, ನಾನು ಅದನ್ನ ಕ್ಲೈಮ್ ಮಾಡಕ್ಕಾಗಲ್ಲ ಸೀನಿಯಾರಿಟಿನ. ಯಾಕಂದ್ರೆ ನನಗಿನ್ನ ಸೀನಿಯರ್ಸ್ಗಳು ಅವರೇ ಇಲ್ಲಿ ಅನೇಕ ಸಾರಿ MLA ಕಾಂಗ್ರೆಸ್ ನಲ್ಲಿ ಗೆದ್ದೆ. ಈಗ ನಾನು ಇಕ್ಬಾಲ್ ಹುಸೇನ್ ಅವರು ಒಂದೇ ಲೆವೆಲ್. ಈಗ ಅವರು ಫಸ್ಟ್ ಟೈಮ್ ಕಾಂಗ್ರೆಸ್ MLA, ನಾನು ಫಸ್ಟ್ ಟೈಮ್ ಕಾಂಗ್ರೆಸ್. ಸರ್ಕಾರ 2.5 ವರ್ಷ ಆಗಿದೆ ಬಂದು. ಈಗ ನಾಯಕತ್ವ ಬದಲಾವಣೆ ಬಗ್ಗೆ ಒಂದಷ್ಟು ಚರ್ಚೆ ಆಗ್ತಾ ಇತ್ತು. ಈ ಅವಧಿಯಲ್ಲಿ DK ಶಿ ಅವ್ರಿಗೆ ಅವಕಾಶ ಸಿಗಬೇಕು ಅಂತ ನೀವೇ ಕೂಡ ಹಿಂದೆ ಕೂಡ ಅಭಿಪ್ರಾಯ ಪಟ್ಟಿದ್ರಿ. ಆ ವಿಚಾರವಾಗಿ ಒಂದಷ್ಟು ಜನ ಡೆಲ್ಲಿಗೆ ಹೋಗಿರೋದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ನಿಮ್ಮ ಅಭಿಪ್ರಾಯ ಏನ್ ಸರ್ ಈ ವಿಚಾರ? ಸರ್, ಈಗ ನಮ್ಮ ಅಭಿಪ್ರಾಯ, ನಮಗೂ ಅವಕಾಶ ಮಾಡಿಕೊಡಿ, ನಮ್ಮ ಜಿಲ್ಲೆಗೆ ಅವರು ಕಷ್ಟಪಟ್ಟಿದ್ದಾರೆ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ. ಆದ್ರೆ ಅಂತಿಮವಾಗಿ ತೀರ್ಮಾನ ಮಾಡೋದು ಹೈಕಮಾಂಡ್. ಈ ವಿಚಾರವಾಗಿ ನೀವೇನ್ ಡೆಲ್ಲಿಗೆ ಹೋಗಿ? ನನಗೆ ಹೇಳಿಲ್ವಾ, ನನಗೇನು ಡೆಲ್ಲಿಗೆ ಹೋಗೋ ಇದು ಕಾಣ್ತಾ ಇಲ್ಲ. ಹಂಗೇನಾರ ಬಂದು ಹೈಕಮಾಂಡ್ ಅವ್ರ ಹತ್ರ ಏನಾರ ವಿಚಾರಗಳು, ಏನಾರ ವಿದ್ಯಮಾನಗಳಿದ್ರೆ ಹೋಗಿ ಚರ್ಚೆ ಮಾಡ್ಬೇಕು ಅಂದ್ರೆ ಹೋಗಿ ಚರ್ಚೆ ಮಾಡಿ. ಯಾವ ರೀತಿ ವಿಶ್ಲೇಷಣೆ ಮಾಡಲಾಗ್ತಿದೆ ಅಂದ್ರೆ ಸರ್, ಸುಮ್ಮನೆ ಕೂತ್ಕೊಂಡು ಕೂಡ ಹಾಗಾಗಿ ಹೋಗಿ ಒಂದು ಮಾತುಕತೆ ನಡೆಸಿದ್ರೆ ಸಿಗ್ಬೋದು ಅನ್ನೋದು. ಆಯ್ತು, ನಿಮ್ ಮಾಧ್ಯಮದವರ ಅಭಿಪ್ರಾಯನೂ ಸಹ ಮಾಡಿ ಸ್ವಲ್ಪ ಯೋಚನೆ ಮಾಡ್ಬಿಟ್ಟು ಹೋಗ್ಬಿಡ್ತೀನಿ. ಯೋಚನೆ ಮಾಡಿಲ್ಲ ಸರ್? ನಾನು ಯೋಚನೆ ಮಾಡಿ ಸರ್, ಮಾತುಕತೆ ಆಗಿತ್ತು ಅಂತ ಹೇಳಿ ಸರ್, 2 ವರ್ಷ ಆಗಿ ನಿನ್ನೆ ಆಗಿದೆ ಸರ್. ನಾನು ಹೇಳಿದ್ದೀನಿ, ನಾನು ಅದಕ್ಕೆ ತುಂಬಾ ಚಿಕ್ಕವನ ಆ ವಿಚಾರದಲ್ಲಿ. ಅದ್ ಮಾತುಕತೆ ನಮ್ಮ ಮುಂದೆ ಏನಾಗಿರೋದಲ್ಲ. ಏನ್ ಮಾತುಕತೆ ಆಡೋರು ನಮಗ್ ಗೊತ್ತಿಲ್ಲ. ಅದು ಹೈಕಮಾಂಡ್ ಅವ್ರು ಮಾಡ್ತಾರೆ ಬಿಡಿ. ನೀವು ಮಾಧ್ಯಮದವರೇ ಮಾತುಕತೆ ಮಾಡ್ಬಿಟ್ಟಿದ್ದೀರಪ್ಪ ಎಲ್ಲ. ನೀವೇ ಮಾತುಕತೆ, ನಿಮ್ದೇ ತೀರ್ಮಾನ, ನಿಮ್ದೇ ಪ್ರಶ್ನೆ, ನಿಮ್ಗೆ ಉತ್ತರ ಎಲ್ಲ ನಿಮ್ದೇನೆ. ಸುದ್ದಿಗೋಷ್ಠಿ ಮಾಡ್ತಾ ಇದ್ದಾರೆ, ಮಾತನ್ನ ಉಳಿಸ್ಕೋಬೇಕು ಸಿಎಂ ಅಂತ ಹೇಳ್ತಾ ಇದ್ದಾರೆ. ಯಾವ ನಾಯಕರು ಮಾಡೋರೆ? ಮಾತು ಅವ್ರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ, ತಪ್ಪೇನಿಲ್ಲ. ಅವ್ರ ಅಭಿಪ್ರಾಯ ಹೇಳಿದ್ದಾರೆ ಸರ್. ಅದನ್ನೇ ವಿಶ್ಲೇಷಣೆ ಮಾಡೋದು ಸರ್. ಯಾರು ನೀವು ಮಾಧ್ಯಮದವ್ರು ವಿಶ್ಲೇಷಣೆ ಮಾಡಿ, ನಮ್ಗೆ ಯಾಕೆ ವಿಶ್ಲೇಷಣೆ ಮಾಡ್ತೀರಾ? ನೀವು ಅವ್ರ ಮುಂದೆ ಕೂತ್ಕೊಂಡು ವಿಶ್ಲೇಷಣೆ ಮಾಡಿ. ನೀವು ಆ ವಿಚಾರನ ನಮ್ ವಿಶ್ಲೇಷಣೆ ಮಾಡಿ ಅಂದ್ರೆ ಅವ್ರ ತಲೆ ಇರೋದು. ನಾವು ಹೇಳಿದ್ವಲ್ಲಪ್ಪ, ನಮ್ ನಾಯಕರಲ್ಲ ಅಂತ ನಾವೇನು ಅಲ್ಕೊಂಡಿದ್ದೀವಾ? ಅವ್ರ ಹತ್ರ ನೀವು ಅವ್ರು ಯಾವ ಹಿನ್ನೆಲೆಯಲ್ಲಿ ಹೇಳೋರು ಅದನ್ನ ನೀವು ವಿಶ್ಲೇಷಣೆ ಅಲ್ಲಿ ಕೂತ್ಕೊಂಡು ಮಾಡ್ಬೇಕು ಅವ್ರನ್ನ. ಸುರೇಶ್, ನಿಮ್ಮ ಹತ್ರ ಏನಾದ್ರು DK ಶಿವಕುಮಾರ್ ಬಗ್ಗೆ